ಶ್ರೀ ಶಿವಪುರಾಣ ಮಹಾತ್ಮೆ. ಓಂ ಪರಮಾತ್ಮನೇ ನಮಃ. ಶ್ರೀ ಗಣೇಶಾಯ ನಮಃ. ಶಾನಕರು ಪ್ರಶ್ನಿಸಿದಾಗ ಸೂತ ಪುರಾಣಿಕರು ಶಿವಪುರಾಣದ ಅತ್ಯುತ್ತಮ ಮಹಿಮೆಯನ್ನು ಹೇಳುವುದು. ಶಾನಕರು ಕೇಳಿದರು, ಮಹಾಜ್ಞಾನಿಗಳಾದ ಸೂತ ಪುರಾಣಿಕರೇ, ತಾವು ಸಮಸ್ತ ಸಿದ್ಧಾಂತಗಳ ತತ್ವಜ್ಞರಾಗಿರುತ್ತೀರಿ ಸ್ವಾಮಿ. ನನಗೆ ಪುರಾಣ ಕಥೆಗಳ ಸಾರತತ್ವಗಳನ್ನು ವಿಶೇಷವಾಗಿ ವರ್ಣಿಸಿ. ಜ್ಞಾನ ವೈರಾಗ್ಯದೊಂದಿಗೆ ಭಕ್ತಿಯಿಂದ ಪ್ರಾಪ್ತವಾಗುವ ವಿವೇಕ ಬುದ್ಧಿ ಹೇಗಾಗಬಹುದು? ಸಾಧು ಸತ್ಪುರುಷರು ಯಾವ ವಿಧದಿಂದ ತಮ್ಮ ಕಾಮ ಕ್ರೋಧಾದಿ ಮಾನಸಿಕ ವಿಕಾರಗಳನ್ನು ಹೇಗೆ ನಿವಾರಿಸಿಕೊಳ್ಳುವರು? ಈ ಘೋರ ಕಲಿಕಾಲದಲ್ಲಿ ಜನರು ಪ್ರಾಯಶಃ ಅಸುರ ಸ್ವಭಾವದವರಾಗಿದ್ದಾರೆ. ಈ ಜೀವ ಸಮುದಾಯವನ್ನು ಶುದ್ಧ ಸಂಪತ್ತಿನಿಂದ ಕೂಡಿದವಾಗಿಸಲು ಸರ್ವಶ್ರೇಷ್ಠವಾದ ಉಪಾಯ ಯಾವುದಿದೆ? ಕಲ್ಯಾಣಕಾರಿ ವಸ್ತುಗಳಲ್ಲಿಯೂ ಎಲ್ಲಕ್ಕಿಂತ ಉತ್ಕೃಷ್ಟವಾದ ಹಾಗೂ ಪರಮ ಮಂಗಳಕರವಾದ ಮತ್ತು ಪವಿತ್ರಗೊಳಿಸುವುದರಲ್ಲಿ ಸರ್ವೋತ್ತಮ ಪವಿತ್ರವಾದ ಶಾಶ್ವತ ಸಾಧನೆಯನ್ನು ಈಗ ನನಗೆ ತಿಳಿಸಿರಿ ಪೂಜ್ಯರೇ. ಆ ಸಾಧನೆಯ ಅನುಷ್ಠಾನದಿಂದ ಶೀಘ್ರವೇ ಅಂತಃಕರಣವು ವಿಶೇಷ ಶುದ್ಧವಾಗಿ ಅಂತಹ ನಿರ್ಮಲ ಚಿತ್ತವುಳ್ಳ ಪುರುಷನಿಗೆ ಎಂದೆಂದಿಗೂ ಶಿವನ ಪ್ರಾಪ್ತಿಯಾಗುವಂತಹ ಉಪಾಯವನ್ನು ತಿಳಿಸಬೇಕು. ಆಗ ಶ್ರೀ ಸೂತ ಪುರಾಣಿಕರು ಹೇಳುತ್ತಾರೆ, ಮುನಿಶ್ರೇಷ್ಠನಾದ ಶಾನಕನೇ, ನೀನು ಧನ್ಯನಾಗಿರುವೆ. ನಿನ್ನ ಹೃದಯದಲ್ಲಿ ಪುರಾಣ ಕಥೆಗಳನ್ನು ಕೇಳುವ ವಿಶೇಷ ಪ್ರೇಮ ಹಾಗೂ ಬಯಕೆ ಇದೆ. ಅದಕ್ಕಾಗಿ ಶುದ್ಧ ಬುದ್ಧಿಯಿಂದ ವಿಚಾರ ಮಾಡಿ ನಾನು ನಿನಗೆ ಉತ್ತಮ ಶಾಸ್ತ್ರವನ್ನು ವರ್ಣಿಸುವೆನು ವತ್ಸ. ಅದು ಸಮಸ್ತ ಶಾಸ್ತ್ರಗಳ ಸಿದ್ಧಾಂತಗಳಿಂದ ಸಂಪನ್ನವೂ ಭಕ್ತಾದಿಗಳನ್ನು ಹೆಚ್ಚಿಸುವುದು ಮತ್ತು ಭಗವಾನ್ ಶಿವನನ್ನು ಸಂತುಷ್ಟಗೊಳಿಸುವಂತಹದ್ದು. ಕರ್ಣಗಳಿಗೆ ರಸಾಯನವಾಗಿದ್ದು ಅಮೃತ ಸ್ವರೂಪ ಹಾಗೂ ದಿವ್ಯವಾಗಿದೆ. ಅದನ್ನು ನೀನು ಶ್ರವಣಿಸು ಮುನಿಯೇ. ಅದು ಪರಮೋತ್ತಮ ಶಿವಪುರಾಣ ಶಾಸ್ತ್ರವಾಗಿದೆ. ಇದನ್ನು ಹಿಂದೆ ಭಗವಾನ್ ಶಿವನೇ ಪ್ರವಚನ ಮಾಡಿದ್ದನು. ಇದು ಕಾಲರೂಪಿ ಸರ್ಪದಿಂದ ಉಂಟಾಗುವ ಕಷ್ಟಗಳನ್ನು ವಿನಾಶ ಮಾಡುವ ಉತ್ತಮ ಸಾಧನೆಯಾಗಿದೆ. ಗುರುಗಳಾದ ವ್ಯಾಸರು ಸನತ್ಕುಮಾರ ಮುನಿಗಳ ಉಪದೇಶವನ್ನು ಪಡೆದು ಅತ್ಯಂತ ಆದರದಿಂದ ಸಂಕ್ಷಿಪ್ತವಾಗಿ ಈ ಪುರಾಣವನ್ನು ಪ್ರತಿಪಾದಿಸಿದರು. ಈ ಪುರಾಣದ ರಚನೆಯು ಉದ್ದೇಶವು ಕಲಿಯುಗದಲ್ಲಿ ಉತ್ಪನ್ನವಾಗುವ ಮನುಷ್ಯರ ಪರಮ ಹಿತವಾಗುವುದೇ ಆಗಿದೆ. ಈ ಶಿವಪುರಾಣವು ಪರಮೋತ್ತಮ ಶಾಸ್ತ್ರವಾಗಿದೆ. ಇದನ್ನು ಈ ಭೂಲೋಕದಲ್ಲಿ ಭಗವಾನ್ ಶಿವನ ವಾಂಗ್ಮಯ ಸ್ವರೂಪವೆಂದು ತಿಳಿಯಬೇಕು ಮತ್ತು ಎಲ್ಲ ವಿಧದಿಂದಲೂ ಇದನ್ನು ಸೇವಿಸಬೇಕು. ಇದರ ಪಾರಾಯಣ ಹಾಗೂ ಶ್ರವಣ ಸರ್ವ ಸಾಧನ ರೂಪವಾಗಿದೆ. ಇದರಿಂದ ಶಿವಭಕ್ತಿಯನ್ನು ಪಡೆದು ಶ್ರೇಷ್ಠೋತ್ತಮ ಸ್ಥಿತಿಗಡೆಗೇರಿದ ಮನುಷ್ಯನು ಬಹುಬೇಗನೆ ಶಿವಪದವನ್ನು ಪಡೆದುಕೊಳ್ಳುವನು. ಅದಕ್ಕಾಗಿ ಸರ್ವ ಪ್ರಯತ್ನ ಮಾಡಿ ಮನುಷ್ಯರು ಈ ಪುರಾಣವನ್ನು ಓದಲು ಇಚ್ಛಿಸುವರು ಅಥವಾ ಇದರ ಅಧ್ಯಯನವನ್ನು ಅಭಿಷ್ಟ ಸಾಧನೆ ಎಂದು ತಿಳಿದಿರುವರು. ಇದೇ ರೀತಿಯಾಗಿ ಪ್ರೇಮಪೂರ್ವಕ ಇದರ ಶ್ರವಣವು ಸಮಸ್ತ ಮನೋವಾಂಛಿತ ಫಲಗಳನ್ನು ಕೊಡುವಂತಹದ್ದು. ಭಗವಾನ್ ಶಿವನ ಈ ಪುರಾಣವನ್ನು ಕೇಳುವುದರಿಂದ ಮನುಷ್ಯನ ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ. ಇದೇ ಜೀವನದಲ್ಲಿ ಉತ್ತಮೋತ್ತಮವಾದ ಭೋಗಗಳನ್ನು ಅನುಭವಿಸಿ ಕೊನೆಗೆ ಶಿವಲೋಕವನ್ನು ಪಡೆದುಕೊಳ್ಳುವನು. ಈ ಶಿವಪುರಾಣವೆಂಬ ಗ್ರಂಥವು 24,000 ಶ್ಲೋಕಗಳಿಂದ ಕೂಡಿದೆ. ಇದು 7 ಸಂಹಿತೆಗಳಿವೆ. ಮನುಷ್ಯನು ಭಕ್ತಿ ಜ್ಞಾನ ವೈರಾಗ್ಯಗಳಿಂದ ಸಂಪನ್ನನಾಗಿ ಬಹಳ ಆದರದಿಂದ ಇದನ್ನು ಶ್ರವಣಿಸಬೇಕು. 7 ಸಂಹಿತೆಗಳಿಂದ ಕೂಡಿದ ಈ ದಿವ್ಯ ಶಿವಪುರಾಣವು ಪರಬ್ರಹ್ಮ ಪರಮಾತ್ಮನಿಗೆ ಸಮಾನನಾಗಿ ವಿರಾಜಿಸುತ್ತಿದ್ದು ಎಲ್ಲಕ್ಕಿಂತ ಉತ್ಕೃಷ್ಟಗತಿಯನ್ನು ಕರುಣಿಸುವಂತಹದ್ದಾಗಿದೆ. ಈ ಶಿವಪುರಾಣವನ್ನು ನಿರಂತರವಾಗಿ ಅನುಸಂಧಾನಪೂರ್ವಕವಾಗಿ ಓದುವನು ಅಥವಾ ಪ್ರತಿದಿನವೂ
ಪ್ರೇಮಪೂರ್ವಕವಾಗಿ ಇದನ್ನು ಕೇವಲ ಪಾರಾಯಣ ಮಾಡಿದವನು ಪುಣ್ಯಾತ್ಮನಾಗಿರುವುದರಲ್ಲಿ ಸಂದೇಹವೇ ಇಲ್ಲ. ಉತ್ತಮ ಬುದ್ಧಿಯುಳ್ಳವನು ಅಂತ್ಯಕಾಲದಲ್ಲಿ ಈ ಪುರಾಣವನ್ನು ಭಕ್ತಿಯಿಂದ ಕೇಳುವವನಿಗೆ ಭಗವಾನ್ ಶಿವನು ಅತ್ಯಂತ ಪ್ರಸನ್ನನಾಗಿ ತನ್ನ ಪದಧಾಮವನ್ನು ಕರುಣಿಸುವನು. ಪ್ರತಿದಿನ ಆದರದಿಂದ ಶಿವಪುರಾಣವನ್ನು ಪೂಜಿಸುವನು ಈ ಜಗತ್ತಿನಲ್ಲಿ ಸಮಸ್ತ ಭೋಗಗಳನ್ನು ಅನುಭವಿಸಿ ಕೊನೆಗೆ ಭಗವಾನ್ ಶಿವನ ಪರಮಪದವನ್ನು ಹೊಂದುವನು. ದಿನನಿತ್ಯವೂ ಆಲಸ್ಯರಹಿತನಾಗಿ ಈ ಶಿವಪುರಾಣವನ್ನು ರೇಷ್ಮೆ ವಸ್ತ್ರದಲ್ಲಿ ಸುತ್ತಿ ಸತ್ಕರಿಸುವನು ಸದಾಕಾಲ ಸುಖಿಯಾಗುವನು. ಈ ಶಿವಪುರಾಣವು ನಿರ್ಮಲ ಮತ್ತು ಭಗವಾನ್ ಶಿವನ ಸ್ವರೂಪವಾಗಿದೆ. ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಸುಖವನ್ನು ಬಯಸುವನು ಅದರಿಂದ ಪ್ರಯತ್ನಪೂರ್ವಕವಾಗಿ ಇದನ್ನು ಸೇವಿಸಬೇಕು. ನಿರ್ಮಲವೂ ಉತ್ತಮವೂ ಆದ ಈ ಶಿವಪುರಾಣವು ಧರ್ಮ, ಅರ್ಥ, ಕಾಮ, ಮೋಕ್ಷವೆಂಬ 4 ಪುರುಷಾರ್ಥಗಳನ್ನು ಕೊಡುವಂತಹದ್ದು. ಆದ್ದರಿಂದ ಸದಾಕಾಲ ಪ್ರೇಮದಿಂದ ಇದನ್ನು ಶ್ರವಣಿಸಿ ವಿಶೇಷವಾಗಿ ಪಾರಾಯಣ ಮಾಡಬೇಕು. ಅಧ್ಯಾಯ 2. ಶಿವಪುರಾಣದ ಶ್ರವಣದಿಂದ ದೇವರಾಜನಿಗೆ ಶಿವಲೋಕ ಪ್ರಾಪ್ತಿ ಹಾಗೂ ಚುಂಚಲೆಗೆ ಪಾಪದಿಂದ ಭಯ ಹಾಗೂ ಸಂಸಾರದಿಂದ ವೈರಾಗ್ಯ. ಶಾನಕರು ಕೇಳುತ್ತಾರೆ, ಮಹಾನುಭಾವರಾದ ಸೂತ ಪುರಾಣಿಕರೇ, ತಾವು ಧನ್ಯರಾಗಿರುವಿರಿ. ಪರಮಾತ್ಮ ತತ್ವಗಳನ್ನು ತಿಳಿದವರಾಗಿದ್ದೀರಿ. ನೀವು ಕೃಪೆ ಮಾಡಿ ನಮಗೆ ಇಂತಹ ಅದ್ಭುತ ಮತ್ತು ದಿವ್ಯ ಕಥೆಯನ್ನು ಹೇಳಿದಿರಿ. ಭೂಲೋಕದಲ್ಲಿ ಈ ಕಥೆಗೆ ಸಮನಾಗಿ ಶ್ರೇಯಸ್ಸಿನ ಸರ್ವಶ್ರೇಷ್ಠ ಸಾಧನೆಯ ಮತ್ತೊಂದಿಲ್ಲ ಎಂಬುದನ್ನು ಇಂದು ನಾವು ತಮ್ಮ ಕೃಪೆಯಿಂದ ನಿಶ್ಚಯವಾಗಿ ತಿಳಿದುಕೊಂಡೆವು. ಸೂತರೇ, ಕಲಿಯುಗದಲ್ಲಿ ಈ ಕಥೆಯಿಂದ ಯಾವ ಯಾವ ಪಾಪಿಗಳು ಶುದ್ಧರಾಗುತ್ತಾರೆ ಎಂಬುದನ್ನು ದಯಮಾಡಿ ತಿಳಿಸಿ ಹಾಗೂ ಈ ಜಗತ್ತನ್ನು ಕೃತಾರ್ಥವನ್ನಾಗಿಸಿ. ಸೂತ ಪುರಾಣಿಕರು ಹೇಳಿದರು, ಮುನಿವರ್ಯ, ಪಾಪಿ, ದುರಾಚಾರಿ, ಕಳ್ಳ, ಕಾಮ, ಕ್ರೋಧಾದಿಗಳಲ್ಲಿ ನಿರಂತರವಾಗಿ ಮುಳುಗಿರುವ ಮನುಷ್ಯರು ಕೂಡ ಈ ಪುರಾಣದ ಶ್ರವಣ ಪಾರಾಯಣದಿಂದ ಅವಶ್ಯವಾಗಿ ಶುದ್ಧವಾಗಿ ಹೋಗುತ್ತಾರೆ. ಈ ವಿಷಯದಲ್ಲಿ ಜ್ಞಾನಿಗಳಾದ ಮುನಿಗಳು ಈ ಪ್ರಾಚೀನವಾದ ಇತಿಹಾಸವನ್ನು ಉದಾಹರಿಸುತ್ತಾರೆ. ಅದರ ಶ್ರವಣ ಮಾತ್ರದಿಂದ ಪಾಪಗಳು ಪೂರ್ಣವಾಗಿ ನಾಶವಾಗಿ ಹೋಗುತ್ತವೆ. ಬಹಳ ಹಿಂದಿನ ಮಾತು. ಬೇಡರ ಒಂದು ನಗರದಲ್ಲಿ ದೇವರಾಜನೆಂಬ ಬ್ರಾಹ್ಮಣೋರ್ವನು ಇರುತ್ತಿದ್ದನು. ಅವನು ಜ್ಞಾನದಲ್ಲಿ ಅತ್ಯಂತ ದುರ್ಬಲನು, ದರಿದ್ರನು, ರಸಸ್ರವಿಸುವನು ಹಾಗೂ ವೈದಿಕ ಧರ್ಮದಿಂದ ವಿಮುಖನಾಗಿದ್ದನು. ಅವನು ಸ್ನಾನ ಸಂಧ್ಯಾದಿ ಕರ್ಮಗಳಿಂದ ಭ್ರಷ್ಟನಾಗಿದ್ದು ವೈಶ್ಯವೃತ್ತಿಯಲ್ಲಿ ತತ್ಪರನಾಗಿದ್ದನು. ತನ್ನನ್ನು ನಂಬಿದವರನ್ನು ಅವನು ಮೋಸಗೊಳಿಸುತ್ತಿದ್ದನು. ಅವನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಹಾಗೂ ಇತರ ಅನೇಕ ನೆಪಗಳಿಂದ ಕೊಂದು ಅವರ ಧನವನ್ನು ಕಸಿದುಕೊಳ್ಳುತ್ತಿದ್ದನು. ಆದರೆ ಆ ಪಾಪಿಯು ಸ್ವಲ್ಪ ಧನವೂ ಕೂಡ ಎಂದು ಧರ್ಮ ಕಾರ್ಯದಲ್ಲಿ ತೊಡಗಿರಲಿಲ್ಲ. ಅವನು ವೇಶ್ಯಾಗಾಮಿಯಾಗಿದ್ದು ಎಲ್ಲ ವಿಧದಿಂದಲೂ ಭ್ರಷ್ಟನಾಗಿದ್ದನು. ಒಂದು ದಿನ ಅವನು ತಿರುಗಾಡುತ್ತಾ ದೈವಯೋಗದಿಂದ ಪ್ರತಿಷ್ಠಾನ ಪ್ರಯಾಗಕ್ಕೆ ತಲುಪಿದನು. ಅಲ್ಲಿ ಅವನು ಒಂದು ಶಿವಾಲಯವನ್ನು ನೋಡಿದನು. ಅದರಲ್ಲಿ ಅನೇಕ ಸಾಧು ಮಹಾತ್ಮರು ಸೇರಿದ್ದರು. ದೇವರಾಜನು ಅದೇ ಶಿವಾಲಯದಲ್ಲಿ ತಂಗಿದ್ದನು. ಆದರೆ ಅವನಿಗೆ ಅಲ್ಲಿ ಜ್ವರ ಬಂದು ಬಿಟ್ಟಿತು. ಆ ಜ್ವರದಿಂದ ಅವನಿಗೆ ಬಹಳ ಪೀಡೆಯುಂಟಾಯಿತು. ಅಲ್ಲೇ ಬ್ರಾಹ್ಮಣೋರ್ವನು ಶಿವಪುರಾಣದ ಕಥೆಯನ್ನು ಹೇಳುತ್ತಿದ್ದನು. ಜ್ವರದಿಂದ ಪೀಡಿತನಾದ ದೇವರಾಜನು ಆ ಬ್ರಾಹ್ಮಣೋತ್ತಮನು ಹೇಳುತ್ತಿದ್ದ ಶಿವಕಥೆಯನ್ನು ನಿರಂತರವಾಗಿ ಕೇಳುತ್ತಾ ಇದ್ದನು. 1 ತಿಂಗಳ ಬಳಿಕ ಅವನು ಜ್ವರದಿಂದ ಅತ್ಯಂತ ಪೀಡಿತನಾಗಿ ಮರಣ ಹೊಂದಿದನು. ಯಮದೂತರು ಬಂದು ಅವನನ್ನು ಪಾಶಗಳಿಂದ ಬಂಧಿಸಿ ಬಲವಂತವಾಗಿ ಯಮಪುರಿಗೆ ಕೊಂಡು ಹೋದರು. ಇಷ್ಟರಲ್ಲಿ ಶಿವಲೋಕದಿಂದ ಭಗವಾನ್ ಶಿವನ ಪಾರ್ಷದ ಗಣಗಳು ಬಂದು ಅವರು ಗೌರವರ್ಣದವರಾಗಿದ್ದು ಕರ್ಪೂರದಂತೆ ಉಜ್ವಲರಾಗಿದ್ದರು. ಕೈಗಳಲ್ಲಿ ತ್ರಿಶೂಲಗಳು ಶೋಭಿಸುತ್ತಿದ್ದವು. ಅವರ ಸರ್ವಾಂಗವು ಭಸ್ಮಲೇಪಿತವಾಗಿತ್ತು ಮತ್ತು ರುದ್ರಾಕ್ಷಿಯ ಮಾಲೆಗಳಿಂದ ಅವರ ಶರೀರಗಳ ಶೋಭೆಯು ಹೆಚ್ಚಿತ್ತು. ಅವರೆಲ್ಲರೂ
ಕ್ರೋಧಗೊಂಡು ಯಮಪುರಿಗೆ ಹೋಗಿ ಯಮದೂತರನ್ನು ಗದರಿಸಿ ಬಡಿದು ಅವರಿಂದ ದೇವರಾಜನನ್ನು ಬಿಡಿಸಿಕೊಂಡರು. ಮತ್ತೆ ಅತ್ಯಂತ ಅದ್ಭುತ ವಿಮಾನದಲ್ಲಿ ಕುಳ್ಳರಿಸಿ ಆ ಶಿವದೂತರು ಕೈಲಾಸಕ್ಕೆ ಹೊರಡುವಾಗ ಯಮಪುರಿಯಲ್ಲಿ ಭಾರಿ ಗದ್ದಲ ಉಂಟಾಯಿತು. ಆ ಗದ್ದಲವನ್ನು ಕೇಳಿದ ಯಮಧರ್ಮನು ತನ್ನ ಅರಮನೆಯಿಂದ ಹೊರಗೆ ಬಂದನು. ಸಾಕ್ಷಾತ್ ಪ್ರತಿರುದ್ರರಂತಿದ್ದ ಆ 4 ಶಿವದೂತರನ್ನು ನೋಡಿ ಧರ್ಮಜ್ಞನಾದ ಯಮರಾಜನು ಅವರನ್ನು ವಿಧಿವತ್ತಾಗಿ ಪೂಜಿಸಿದನು. ಜ್ಞಾನ ದೃಷ್ಟಿಯಿಂದ ನಡೆದುದೆಲ್ಲವನ್ನೂ ಅರಿತುಕೊಂಡನು. ಅವನು ಭಯದಿಂದಾಗಿ ಭಗವಾನ್ ಶಿವನ ಆ ಮಹಾತ್ಮರಾದ ದೂತರಲ್ಲಿ ಯಾವುದನ್ನು ಕೇಳದೆ ಅವರೆಲ್ಲರನ್ನು ಗೌರವಿಸಿ ಪ್ರಾರ್ಥಿಸಿಕೊಂಡು ಬಳಿಕ ಶಿವದೂತರು ಕೈಲಾಸಕ್ಕೆ ತೆರಳಿ ಆ ಬ್ರಾಹ್ಮಣನನ್ನು ದಯಾಸಾಗರನಾದ ಸಾಂಬಶಿವನ ಕೈಗೆ ಒಪ್ಪಿಸಿದರು. ಶಾನಕರು ಕೇಳಿದರು, ಪೂಜ್ಯರಾದ ಸೂತ ಪುರಾಣಿಕರೇ, ಮಹಾಮತಿಯಾದ ಸರ್ವಜ್ಞರೇ, ತಮ್ಮ ಕೃಪಾಪ್ರಸಾದದಿಂದ ನಾನು ಪದೇ ಪದೇ ಕೃತಾರ್ಥನಾದೆ. ಈ ಇತಿಹಾಸವನ್ನು ಕೇಳಿ ನನ್ನ ಮನಸ್ಸು ಅತ್ಯಂತ ಆನಂದದಲ್ಲಿ ಮುಳುಗಿ ಹೋಗಿದೆ. ಆದ್ದರಿಂದ ಈಗ ಭಗವಾನ್ ಶಿವನ ಪ್ರೇಮವು ಹೆಚ್ಚಿಸುವಂಥ ಶಿವನ ಸಂಬಂಧವಾದ ಇನ್ನೊಂದು ಕಥೆಯನ್ನು ಹೇಳಿರಿ. ಶ್ರೀ ಸೂತ ಪುರಾಣಿಕರು ಹೇಳಿದರು, ಶಾನಕರೇ ಕೇಳಿರಿ. ನಾನು ನಿಮ್ಮ ಮುಂದೆ ಗೋಪನೀಯವಾದ ಕಥಾವಸ್ತುವನ್ನು ವರ್ಣಿಸುವೆನು, ಏಕೆಂದರೆ ನೀನು ಶಿವಭಕ್ತರಲ್ಲಿ ಅಗ್ರಗಣ್ಯನಾಗಿರುವೆ ಹಾಗೂ ವೇದವೇತ್ತರಲ್ಲಿ ಶ್ರೇಷ್ಠನಾಗಿರುವೆ. ಸಮುದ್ರ ತೀರದಲ್ಲಿ ಬಾಷ್ಕಲವೆಂಬ ಒಂದು ಗ್ರಾಮವಿತ್ತು. ಅಲ್ಲಿ ವೈದಿಕ ಧರ್ಮದಿಂದ ವಿಮುಖರಾದ ಮಹಾಪಾಪಿಗಳಾದ ದ್ವಿಜರು ವಾಸಿಸುತ್ತಿದ್ದರು. ಅವರೆಲ್ಲರೂ ದುಷ್ಟರಾಗಿದ್ದು ಅವರ ಮನಸ್ಸು ಅದೂಷಿತ ವಿಷಯ ಭೋಗಗಳಲ್ಲೇ ತೊಡಗಿರುತ್ತಿತ್ತು. ಅವರು ದೇವತೆಗಳ ಮೇಲೆ, ಭಾಗ್ಯದ ಮೇಲೆ ವಿಶ್ವಾಸವನ್ನಿಡುತ್ತಿರಲಿಲ್ಲ. ಅವರೆಲ್ಲರೂ ಕುಟಿಲ ವೃತ್ತಿಯವರಾಗಿದ್ದು ಬೇಸಾಯವನ್ನು ಮಾಡುತ್ತಾ ಅನೇಕ ರೀತಿಯ ಘಾತಕ ಶಸ್ತ್ರಗಳನ್ನು ಇಟ್ಟುಕೊಳ್ಳುತ್ತಿದ್ದರು. ಅವರು ವ್ಯಭಿಚಾರಿಗಳು, ಕಳ್ಳರೂ ಆಗಿದ್ದರು. ಜ್ಞಾನ, ವೈರಾಗ್ಯ ಹಾಗೂ ಸದ್ಧರ್ಮಗಳ ಸೇವನೆಯೇ ಮನುಷ್ಯರಿಗೆ ಪರಮ ಪುರುಷಾರ್ಥವಾಗಿದೆ ಎಂಬುದನ್ನು ಅವರು ತಿಳಿದೇ ಇರಲಿಲ್ಲ. ಅವರೆಲ್ಲರೂ ಪಶುಬುದ್ಧಿಯವರಾಗಿದ್ದರು. ಬ್ರಾಹ್ಮಣರೇ ಹೀಗೆ ಇರುವಲ್ಲಿ ಇತರ ವರ್ಣದವರ ವಿಷಯದಲ್ಲಿ ಹೇಳುವುದೇನಿದೆ? ಉಳಿದ ವರ್ಣ ಜಾತಿಗಳ ಜನರು ಬ್ರಾಹ್ಮಣರಂತೆಯೇ ಕುತ್ಸಿತ ವಿಚಾರವುಳ್ಳವರು, ಸ್ವಧರ್ಮೀಮುಖರು, ಕಳ್ಳರೂ ಆಗಿದ್ದು ಸದಾಕಾಲ ಕೆಟ್ಟ ಕರ್ಮಗಳಲ್ಲೇ ತೊಡಗಿರುತ್ತಿದ್ದು ಯಾವಾಗಲೂ ವಿಷಯ ಭೋಗಗಳಲ್ಲೇ ಮುಳುಗಿರುತ್ತಿದ್ದರು. ಅಲ್ಲಿಯ ಸ್ತ್ರೀಯರೆಲ್ಲರೂ ಕುಟಿಲ ಸ್ವಭಾವದವರು, ಸ್ವೇಚ್ಛಾಚಾರಿಣಿಯರು, ಪಾಪಾಸಕ್ತರು, ಕುತ್ಸಿತ ವಿಚಾರವುಳ್ಳವರು ಮತ್ತು ವ್ಯಭಿಚಾರಿಣಿಯರು ಆಗಿದ್ದರು. ಅವರು ಸದ್ವ್ಯವಹಾರ ಹಾಗೂ ಸದಾಚಾರದಿಂದ ಸರ್ವಥಾ ರಹಿತವಾಗಿದ್ದರು. ಹೀಗೆ ಅಲ್ಲಿ ದುಷ್ಟರೇ ವಾಸಿಸುತ್ತಿದ್ದರು. ಆ ಬಾಷ್ಕಲವೆಂಬ ಗ್ರಾಮದಲ್ಲಿ ಎಂದೋ ಒಬ್ಬ ಬಿಂದುಗ ಎಂಬ ಹೆಸರಿನ ಬ್ರಾಹ್ಮಣನು ಇರುತ್ತಿದ್ದನು. ಅವನು ಮಹಾ ಅಧಮನಾಗಿದ್ದು ದುರಾತ್ಮನೂ ಮಹಾಪಾಪಿಯೂ ಆಗಿದ್ದನು. ಅವನ ಪತ್ನಿಯು ತುಂಬ ಸುಂದರಳಾಗಿದ್ದಳು. ಆತನು ಕೆಟ್ಟ ದಾರಿಯಲ್ಲೇ ನಡೆಯುತ್ತಿದ್ದನು. ಅವನ ಹೆಂಡತಿಯ ಹೆಸರು ಚಂಚುಲೆ ಎಂದಿತ್ತು. ಆಕೆಯ ಸದಾಕಾಲ ಉತ್ತಮ ಧರ್ಮದ ಪಾಲನೆಯಲ್ಲೇ ತೊಡಗಿರುತ್ತಿದ್ದಳು. ಹೀಗಿದ್ದರೂ ಅವಳನ್ನು ಬಿಟ್ಟು ಆ ದುಷ್ಟ ಬ್ರಾಹ್ಮಣನು ವೇಶ್ಯಾಗಾಮಿಯಾಗಿದ್ದನು. ಹೀಗೆ ಕುಕರ್ಮಗಳಲ್ಲೇ ತೊಡಗಿರುವ ಆ ಬಿಂದುಗನ ಅನೇಕ ವರ್ಷಗಳು ಕಳೆದು ಹೋದವು. ಅವನ ಪತ್ನಿ ಚಂಚುಲೆಯು ಕಾಮಪೀಡಿತಳಾಗಿದ್ದರೂ ಸ್ವಧರ್ಮನಾಶದ ಭಯದಿಂದ ಕ್ಲೇಶಗಳನ್ನು ಸಹಿಸಿಯೂ ದೀರ್ಘಕಾಲದವರೆಗೆ ಧರ್ಮದಿಂದ ಭ್ರಷ್ಟಳಾಗಲಿಲ್ಲ. ಆದರೆ ದುರಾಚಾರಿ ಪತಿಯ ಆಚರಣೆಯಿಂದ ಪ್ರಭಾವಿತಳಾಗಿ ಕೆಲವು ದಿನಗಳಲ್ಲಿ ಆಕೆಯೂ ದುರಾಚಾರಿಣಿಯಾದಳು. ಈ ರೀತಿಯಿಂದ
ದುರಾಚಾರದಲ್ಲಿ ಮುಳುಗಿದ ಆ ಮೂಢ ಚಿತ್ರವುಳ್ಳ ದಂಪತಿಗಳ ಬಹಳಷ್ಟು ಸಮಯವು ವ್ಯರ್ಥವಾಗಿ ಕಳೆದುಹೋಯಿತು. ಅನಂತರ ನೀಚ ಜಾತಿಯ ವೇಶ್ಯೆಯ ಪತಿಯಾದ ಆ ದೂಷಿತ ಬುದ್ಧಿಯುಳ್ಳ ಬಿಂದುಗ ಬ್ರಾಹ್ಮಣನು ಕಾಲವಶನಾಗಿ ನರಕದಲ್ಲಿ ಬಿದ್ದನು. ಬಹಳ ಕಾಲದವರೆಗೆ ನರಕದ ದುಃಖಗಳನ್ನು ಅನುಭವಿಸಿ ಆ ಮೂಢ ಬುದ್ಧಿಯುಳ್ಳ ಪಾಪಿಯು ವಿಂಧ್ಯ ಪರ್ವತದಲ್ಲಿ ಭಯಂಕರ ಪಿಶಾಚಿಯಾದನು. ಇತ್ತ ಆ ದುರಾಚಾರಿ ಪತಿ ಬಿಂದುಗನು ಸತ್ತು ಹೋದ ಮೇಲೆ ಆ ಮೂಢ ಹೃದಯಿಯಾದ ಚುಂಚಲೆಯು ಬಹಳಷ್ಟು ದಿನಗಳವರೆಗೆ ಪುತ್ರರೊಂದಿಗೆ ತನ್ನ ಮನೆಯಲ್ಲೇ ಇದ್ದಳು. ಒಂದು ದಿನ ದೈವಯೋಗದಿಂದ ಯಾವುದೋ ಪುಣ್ಯಪರ್ವ ಬಂದಾಗ ಚೆಂಚುಲೆಯು ತನ್ನ ಬಂಧು ಬಾಂಧವರೊಂದಿಗೆ ಗೋಕರ್ಣ ಕ್ಷೇತ್ರಕ್ಕೆ ಹೋದಳು. ತೀರ್ಥಯಾತ್ರಿಗಳ ಸಂಘದಿಂದ ಆಕೆಯು ಅವರೊಂದಿಗೆ ತೀರ್ಥ ಸ್ನಾನ ಮಾಡಿದಳು. ಮತ್ತೆ ಅವಳು ಸಂಗಡಿಗರೊಂದಿಗೆ ಜಾತ್ರೆಯನ್ನು ನೋಡುತ್ತಾ ಅಲ್ಲಿ ಇಲ್ಲಿ ಅಲೆಯುತ್ತಿದ್ದಳು. ಹೀಗೆ ತಿರುಗಾಡುತ್ತಾ ಯಾವುದೋ ದೇವಸ್ಥಾನಕ್ಕೆ ಹೋಗಿ ಆಕೆಯು ಅಲ್ಲಿ ದೈವಜ್ಞ ಬ್ರಾಹ್ಮಣನ ಮುಖದಿಂದ ಭಗವಾನ್ ಶಿವನ ಪರಮ ಮಂಗಲಮಯ ಉತ್ತಮವಾದ ಪೌರಾಣಿಕ ಕಥೆಯನ್ನು ಕೇಳಿದಳು. ಆ ಪುರಾಣಿಕ ಬ್ರಾಹ್ಮಣರು ಹೇಳುತ್ತಿದ್ದರು, ಪರಪುರುಷರೊಂದಿಗೆ ವ್ಯಭಿಚಾರ ಮಾಡುವ ಸ್ತ್ರೀಯು ಸತ್ತ ನಂತರ ಯಮಲೋಕಕ್ಕೆ ಹೋದಾಗ ಯಮದೂತರು ಆಕೆಯ ಯೋನಿಯಲ್ಲಿ ಕಾದ ಕಬ್ಬಿಣದ ಸಲಾಕೆಯನ್ನು ತುರಿಸುತ್ತಾರೆ. ಪುರಾಣಿಕರ ಬಾಯಿಯಿಂದ ವೈರಾಗ್ಯ ಹೆಚ್ಚಿಸುವ ಈ ಕಥೆಯನ್ನು ಕೇಳಿ ಚೆಂಚುಲೆಯು ಭಯದಿಂದ ನಡುಗಿ ಹೋದಳು. ಕಥೆಯು ಮುಗಿದು ಎಲ್ಲ ಜನರು ಹೊರಟು ಹೋದಾಗ ಆ ಭಯಗೊಂಡ ನಾರಿಯು ಏಕಾಂತದಲ್ಲಿ ಶಿವಪುರಾಣವನ್ನು ಪ್ರವಚಿಸುವ ಬ್ರಾಹ್ಮಣನ ಬಳಿ ಹೋಗಿ ಇಂತೆಂದಳು. ಚೆಂಚುಲೆಯು ಹೇಳಿದಳು, ಬ್ರಾಹ್ಮಣೋತ್ತಮರೇ, ನಾನು ನನ್ನ ಧರ್ಮವನ್ನು ತಿಳಿದಿರಲಿಲ್ಲ. ಆದ್ದರಿಂದಾಗಿ ನನ್ನಿಂದ ಬಹುದೊಡ್ಡ ದುರಾಚಾರ ನಡೆದು ಹೋಗಿದೆ. ಸ್ವಾಮಿ, ನನ್ನ ಮೇಲೆ ಅನುಪಮಾದ ಕೃಪೆ ಮಾಡಿ ನನ್ನನ್ನು ಉದ್ಧರಿಸಿ. ಇಂದು ತಮ್ಮ ವೈರಾಗ್ಯ ರಸದಿಂದ ಓತಪ್ರೋತವಾದ ಈ ಪ್ರವಚನವನ್ನು ಕೇಳಿ ನನಗೆ ಅತ್ಯಂತ ಭಯವಾಗುತ್ತದೆ. ನಾನು ನಡುಗುತ್ತಾ ಇದ್ದೇನೆ. ನನಗೆ ಈ ಪ್ರವಚನದಿಂದ ವೈರಾಗ್ಯ ಉಂಟಾಗಿದೆ. ಮೂಢ ಚಿತ್ತವುಳ್ಳ ಪಾಪಿಯಾದ ನನಗೆ ಧಿಕ್ಕಾರವಿರಲಿ. ನಾನು ನಿಂದನೆಗೆ ಯೋಗ್ಯಳಾಗಿದ್ದೇನೆ. ಕುತ್ಸಿತ ವಿಷಯಗಳಲ್ಲಿ ಮೋಸ ಹೋಗಿ ಸ್ವಧರ್ಮದಿಂದ ವಿಮುಖಳಾಗಿದ್ದೇನೆ. ಅಯ್ಯೋ, ಯಾವ ಘೋರ ಕಷ್ಟದಾಯಕ ದುರ್ಗತಿಯಲ್ಲಿ ನಾನು ಬೀಳಬೇಕಾದೀತೋ ತಿಳಿಯದು. ಅಲ್ಲಿ ಯಾವ ಬುದ್ಧಿವಂತ ಪುರುಷನು ಕುಮಾರ್ಗದಲ್ಲಿ ತೊಡಗಿರುವ ಪಾಪಿನಿಯಾದ ನನಗೆ ಸಹಾಯ ಮಾಡುವನು? ಮರಣ ಕಾಲದಲ್ಲಿ ಭಯಂಕರವಾದ ಯಮದೂತರನ್ನು ನಾನು ಹೇಗೆ ನೋಡಲಿ? ಅವರು ಬಲವಂತವಾಗಿ ಕತ್ತಿಯ ಪಾಶವನ್ನು ಬಿಗಿದಾಗ ನಾನು ಹೇಗೆ ಧೈರ್ಯವನ್ನು ಧರಿಸಬಲ್ಲೆನು? ನರಕದಲ್ಲಿ ನನ್ನ ಶರೀರವನ್ನು ತುಂಡು ತುಂಡಾಗಿ ಕತ್ತರಿಸುವಾಗ ವಿಶೇಷವಾದ ದುಃಖವನ್ನು ಕೊಡುವ ಮಹಾಯಾತನೆಯನ್ನು ಹೇಗೆ ಸಹಿಸಲಿ? ಅಯ್ಯೋ, ನಾನು ಮೋಸ ಹೋದೆ, ಬೆಂದು ಹೋದೆ, ನನ್ನ ಹೃದಯ ಒಡೆದು ಹೋಯಿತು. ಹೀಗೆ ಎಲ್ಲ ರೀತಿಯಿಂದಲೂ ನಾನು ನಾಶವಾಗಿ ಹೋದೆ, ಏಕೆಂದರೆ ನಾನು ಎಲ್ಲ ವಿಧದ ಪಾಪಗಳಲ್ಲಿ ಮುಳುಗಿರುವೆನು. ಪೂಜ್ಯರೇ, ತಾವೇ ನನ್ನ ಗುರುಗಳು, ನೀವೇ ತಂದೆ ತಾಯಿಯರು. ತಮ್ಮಲ್ಲಿ ಶರಣಾಗಿರುವ ದೀನ ಅಬಲೆಯಾದ ನನ್ನ ಉದ್ಧರಿಸಿ. ಶ್ರೀ ಸೂತ ಪುರಾಣಿಕರು ಹೇಳುತ್ತಾರೆ, ಶಾನಕರೇ, ಹೀಗೆ ದುಃಖ ಮತ್ತು ವೈರಾಗ್ಯದಿಂದ ಕೂಡಿದ ಚುಂಚಲೆಯು ಬ್ರಾಹ್ಮಣನ ಚರಣಗಳಲ್ಲಿ ಬಿದ್ದುಬಿಟ್ಟಳು. ಆಗ ಆ ಬುದ್ಧಿವಂತ ಬ್ರಾಹ್ಮಣ ಕೃಪೆಯಿಂದ ಆಕೆಯನ್ನು ಎಬ್ಬಿಸಿ ಈ ಪ್ರಕಾರವಾಗಿ ಹೇಳಿದನು. ಮುಂದುವರೆಯುವುದು ಮುಂದಿನ ಭಾಗದಲ್ಲಿ.